ಪಂಚಾಯಿತಿ. ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಬಿಡುವು ಸಿಕ್ಕಿದ್ರೆ ಸಾಕು, ಕುರ್ಚಿ ಗಲಾಟೆ ಶುರುವಾಗ್ಬಿಡುತ್ತೆ. ಇದೇ ಕಾರಣಕ್ಕೂ ಏನೋ ಸಿಎಂ ಸಿದ್ದರಾಮಯ್ಯನವರು ಮಾರ್ಚ್ ತಿಂಗಳ ತನಕ ಕಾಯೋದು ಬೇಡ, ಯಾಕಂದರೆ ಜನವರಿ ಫೆಬ್ರವರಿ ಅಂತೇಳಿ 2 ತಿಂಗಳು ಕಳೆದು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅಧಿವೇಶನ ಅಂತ ಇಟ್ಕೊಂಡ್ರೆ ಅಷ್ಟು ತನಕ ಕಾಯ್ತಾ ಕೂತ್ರೆ ನಮ್ಮ ಶಾಸಕರು ಏನೇನೋ ಮಾತಾಡ್ಬಿಡ್ತಾರೆ ಅಂತೇಳಿ ಜನವರಿಯಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ಒಂದಷ್ಟು ದಿನ ಶಾಸಕರು ಸುಮ್ಮನಿರುವಂತೆ ಮಾಡಿದರು. ಆದರೆ ಈಗ ಮತ್ತೆ ಅದೇ ರಾಗ ಶುರುವಾಗ್ತದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮುಗಿಯದ ಗುದ್ದಾಟ. ಕಾಂಗ್ರೆಸ್ ನಾಯಕರದ್ದು ಮುಗಿಯದ ಗುದ್ದಾಟದ ರೀತಿಯಲ್ಲಿ ಮುಂದುವರೆದಿರುವ ಕುರ್ಚಿ ಕದನ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿಯ ಸಂಕ್ರಾಂತಿಗಳನ್ನು ದಾಟಿ ಈಗ ಫೆಬ್ರವರಿಗೆ ಬಂದರೆ ಮತ್ತೆ ಅದೇ ಹಳೆ ಟ್ಯೂನ್ನಲ್ಲಿ ಕಾಂಗ್ರೆಸ್ ಶಾಸಕರು ಮಾತಾಡೋದಕ್ಕೆ ಶುರು ಬಿಟ್ಟಿದ್ದಾರೆ. ಅದೇ ಪಕ್ಷನಿಷ್ಠೆಗೆ ಶ್ರಮಕ್ಕೆ ಫಲ ಸಿಗಬೇಕು ಎಲ್ಲ ಮಾತುಗಳು ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲ, ನಮ್ಮಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ, 5 ವರ್ಷ ಅವರೇ ಇರ್ತಾರೆ, ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ, ನೇರವಾಗಿ ಹೇಳದಿದ್ರು ಕೂಡ ಪರೋಕ್ಷವಾಗಿ ಹೇಳಿದೆ. ಈ ರೀತಿಯಾಗಿ ಅವರವರ ಮೂಗಿನ ನೇರಕ್ಕೆ ಏನು ಬೇಕು ಅಷ್ಟನ್ನು ಮಾತಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇತ್ತು, ಅಲ್ಲೂ ಪ್ರತಿನಿತ್ಯ ಇದೇ ಮಾತು. ನಾಳೆ ಬೆಳಿಗ್ಗೆ ಬದಲಾವಣೆ ಆಗ್ತಾರೆ, ನಾಳೆ ಸಂಜೆ ಬದಲಾವಣೆ ಆಗುತ್ತೆ ಅನ್ನೋಂಥದ್ದಾಯಿತು. ಅದಾದ ನಂತರ ನವೆಂಬರ್ ಕ್ರಾಂತಿಯ ವಿಚಾರಗಳೆಲ್ಲವೂ ಮುಗಿದೋಯಿತು. ಜನವರಿಯಲ್ಲಿ ಸೆಷನ್ ನಡೀತಾ ಇದ್ದ ಕಾರಣಕ್ಕಾಗಿ ಸೆಷನ್ ಮುಗೀಲಿ ಅಂತೇಳಿ ಆಯಿತು. ಸೆಷನ್ ಮುಗಿತಾ ಇದ್ದಂತೆಯೇ ಈ ತಿಂಗಳಲ್ಲೇ ಆಗೋಗ್ಬಿಡುತ್ತೆ ಅಂತ ತಿಳ್ಕೊಂಡು, ಹಾಗಾದರೆ ಬಜೆಟ್ ಪ್ರಿಪ್ರೇಷನ್ ಮೀಟಿಂಗನ್ನು ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ? ಒಂದು ಕಡೆಯಲ್ಲಿ ಅಲ್ಲಿ ಬಜೆಟ್ ತಯಾರಿ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಶಾಸಕರುಗಳು 80-90 ಶಾಸಕರು ನಮ್ಮ ಪರವಾಗಿದ್ದಾರೆ ಅನ್ನುವಂತಹ ಲೆಕ್ಕ ಕೊಡ್ತಾ ಇದ್ದಾರೆ. ಕನಿಷ್ಠ ಒಂದು ಆ ಲೆಕ್ಕ ನಿಜವೇ ಹೌದು ಅಂತೇಳಿ ಆದರೆ ಅದಕ್ಕೆ ಪೂರಕವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂತಹ ಹೈಕಮಾಂಡ್ ಮೌನವೇ ಆಭರಣ ಅಂತೇಳಿ ಕುಳಿತಿದೆ. ಇದರಿಂದಾಗಿ ಗೊಂದಲ ಆಗ್ತಾ ಇರುವಂಥದ್ದು ರಾಜ್ಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತದೆ, ಹೇಗೆ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದು ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಂಸತ್ನಲ್ಲಿ ಸಮರ. ಲೋಕಸಭೆಯಲ್ಲಿ ಇವತ್ತು ಕೂಡ ಕಲಾಪ ನಡೆಯೋದಕ್ಕೆ ಅವಕಾಶ ಸಿಗಲಿಲ್ಲ. ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ. ಗದ್ದಲ, ಗಲಾಟೆ, ಮುಂದೂಡಿಕೆ, ಇದಿಷ್ಟೇ ಲೋಕಸಭೆ ಕಲಾಪದಲ್ಲಿ ಕಾಣ್ತಿರುವಂತಹ ಬೆಳವಣಿಗೆ. ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ಆಗ್ತಾ ಇರುವಾಗ, ಯಾಕಂದರೆ ಇದು ಪ್ರತಿಪಕ್ಷಗಳು ಇದರಲ್ಲಿ ಕೇಳಬೇಕಾಗಿರುವಂಥ ಪ್ರಶ್ನೆಗಳಿದ್ದಾವೆ, ಆಡಳಿತ ಪಕ್ಷವೂ ಕೂಡ ದೇಶಕ್ಕೆ ವಿವರಿಸಬೇಕಾಗಿರ್ತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ. ಹೀಗಾಗಿ ಸಂಸತ್ನಲ್ಲಿ ಅದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ನಡೀಬೇಕಾಗಿತ್ತು. ಆದರೆ ಅದರ ಬದಲು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಎಂಬಲ್ಲಿಗೆ ಬಂದು ನಿಂತಿದೆ. ಸಂಸತ್ತಿನ ಕಲಾಪದ ಸ್ವರೂಪ ಇವತ್ತು ಹೇಗಿತ್ತು, ಏನೆಲ್ಲ ಹೊಸ ಆರೋಪಗಳು ಬಂದಿದ್ದಾವೆ, ಲೋಕಸಭೆ ಸ್ಪೀಕರ್ ವಿರುದ್ಧನೇ ಈಗ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡೋದಕ್ಕೆ ಹೇಗೆ ತಯಾರಿಯನ್ನು ಪ್ರತಿಪಕ್ಷಗಳು ಮಾಡ್ಕೊಂಡಿದ್ದಾವೆ, ಅದೆಲ್ಲವೂ ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮುಗಿಯದ ಗುದ್ದಾಟದ ಬಗ್ಗೆ. ಸರಿಯಾಗಿ ಸೆಷನ್ ಮುಗಿದ ಮಾರನೇ ದಿವಸದಿಂದಲೇ ಶುರುವಾಗಿದೆ ನೋಡಿ. ಮುಖ್ಯಮಂತ್ರಿ ಬದಲಾವಣೆ ಆಗೋಗ್ಬಿಡುತ್ತೆ, ಹೈಕಮಾಂಡ್ ಕರೆಸ್ಕೊಳ್ತಾರೆ ದೆಹಲಿಗೆ, ಇವರೇ ಹೇಳ್ತಾರೆ, ಶಾಸಕರುಗಳೇ ವಿವರಿಸ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಇಲ್ಲ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ, 5 ವರ್ಷ ಅವರೇ ಇರ್ತಾರೆ, ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಪರೋಕ್ಷ ಸಿಗ್ನಲ್ ಕೊಟ್ಟಿದೆ, ಈ ರೀತಿಯಾದಂತಹ ಮಾತು. ಅದಕ್ಕೆ ಕೌಂಟರ್ ಆಗಿ ಮತ್ತೆ ಬರುವಂಥದ್ದೇನು, ನಮ್ಮ ಹತ್ರ 80-90 ಜನ ಶಾಸಕರಿದ್ದಾರೆ. ಅಲ್ಲಿಗೆ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿದರೆ ಅವರು ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ. ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಮೇಲೆ ಅವರದೇ ಪಕ್ಷದ ಶಾಸಕರುಗಳಿಗೆ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕಾಂಗ ಪಕ್ಷದ ನಾಯಕ ಹೇಗೆ ಆ ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನೋಂಥ ಪ್ರಶ್ನೆಯೂ ಇಲ್ಲ. ಯಾಕೆಂದರೆ ಶಾಸಕರ ವಿಶ್ವಾಸ ಇದ್ರೇ ಶಾಸಕಾಂಗ ಪಕ್ಷದ ನಾಯಕರಿರುವಂಥದ್ದು. ಒಂದು ಈ ರೀತಿಯಾಗಿ ವಿಶ್ವಾಸ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಮಾತನಾಡ್ತಾ ಇರುವಂತಹ, ಬಹಿರಂಗವಾಗಿ ಮಾತನಾಡ್ತಾ ಇರುವಂಥವ್ರ ವಿರುದ್ಧ ಕ್ರಮ ಆಗಬೇಕು. ಆ ಕ್ರಮವೂ ಆಗ್ತಾ ಇಲ್ಲ, ಅವರ ಬಾಯಿಗೆ ಬೀಗವೂ ಬೀಳ್ತಾ ಇಲ್ಲ. ಹಾಗೆಯೇ ಬದಲಾವಣೆಯ ಬಗ್ಗೆಯೂ ಕೂಡ ಮುನ್ಸೂಚನೆಗಳು ಅಥವಾ ಸೂಚನೆಗಳು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕ್ಲಾರಿಫಿಕೇಶನ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಮಾತ್ರ ಜನರಿಗೆ ಪ್ರತಿನಿತ್ಯದ ಮನರಂಜನೆಯಾಗಿದೆ ರಾಜ್ಯ ಮುಖ್ಯಮಂತ್ರಿಯ ಬದಲಾವಣೆ, ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಪ್ರತಿನಿತ್ಯದ ಮನರಂಜನೆಯ ಭಾಗವಾಗುತ್ತದೆ. ಅದು ಏನು ನಡೀತಿದೆ, ಸಚಿವರುಗಳು ಇದರ ಬಗ್ಗೆ ಏನು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಇದೆಲ್ಲದರ ಬಗ್ಗೆ ವರದಿ ಅಂತೂ
ಏನು ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. ಇದ್ರ ಮೇಲೂ ಇದನ್ನು ಮುಂದುವರಿಸೋದು ಉತ್ತಮ ಅಲ್ಲ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು ನಾನು ತಪ್ಪು ಅಂತ ನಾನು ಭಾವಿಸ್ಕೊಡ್ತೀನಿ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ CM ಒಂದು ಕಡೆ ಸೈಡ್ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಂತ್ರೂ ನಿಂತ್ರೂ ಕುರ್ಚಿ ಧ್ಯಾನ ಜೋರಾಗಿದೆ. ಸಿಎಂ ಕುರ್ಚಿಯಲ್ಲಿ DCM ಅವರನ್ನ ಕೂರಿಸಬೇಕು ಎನ್ನುವ ಕನಸು ಅವರ ಬೆಂಬಲಿಗರದ್ದು. ನಮ್ಮಪ್ಪನೇ ಸಿಎಂ ಆಗಿ ಮುಂದುವರಿಬೇಕು ಎನ್ನುವ ಕನಸು ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರರದ್ದು. ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ಮುಗಿಯುತ್ತಿದ್ದಂತೆ ಬಸವರಾಜ ಶಿವಗಂಗಾ ಮತ್ತೆ ಸಿಎಂ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಸಿಎಂ ಪುತ್ರ ಯತೀಂದ್ರ ಕುರ್ಚಿ ಕದನಕ್ಕೆ ಎಂಟ್ರಿ ಕೊಟ್ಟು ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅನ್ನೋದರ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರು. ಅದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಛಲ್ಲನೆ ಉರಿಯುತ್ತಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ DCM ಮಾತನಾಡದಿದ್ದರೂ ಆಪ್ತರಿಂದ ದಿನಕ್ಕೊಂದು ದಾಳ ಉರುಳುತ್ತಿದೆ. ಡಾಕ್ಟರ್ ಯತೀಂದ್ರ ಅಪ್ಪನ ಪರ ಮಾತನಾಡುತ್ತಲೇ DK ಟೀಮ್ ಅಲರ್ಟ್ ಆಗಿದೆ. ಈಗಾಗಲೇ ಯತೀಂದ್ರ ಮಾತಿಗೆ ಶಿವಗಂಗಾ ಬಸವರಾಜ್ ಹಾಗೂ HC ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದರು. ಇವತ್ತು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸಂಖ್ಯಾಬಲದ ಸಮೇತ DKಶಿ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳೋ ಪ್ರಕಾರ 80ರಿಂದ 90 ಶಾಸಕರು DK ಪರ ಇದ್ದಾರಂತೆ. ಕಾಂಗ್ರೆಸ್ನ 80ರಿಂದ 90 ಶಾಸಕರಿಗೆ DKಶಿಗೂ ಒಂದು ಅವಕಾಶ ಕೊಡಬೇಕೆಂಬ ಆಸೆ ಇದೆಯಂತೆ. 2.5 ವರ್ಷಗಳ ಬಳಿಕ ನಿಷ್ಠಾವಂತ ವ್ಯಕ್ತಿ ಬರಬೇಕು ಅನ್ನೋದೇ ಅವರೆಲ್ಲರ ವಾದವಾಗಿದೆ. DK ಶಿವಕುಮಾರ್ ಹೋರಾಟ, ಶ್ರಮಕ್ಕೆ ಬೆಲೆ ಫಲ ಸಿಗಲೇಬೇಕೆಂಬುದು ಆಪ್ತರ ಹಕ್ಕೊತ್ತಾಯ. ಹೀಗಿರುವಾಗಲೇ ಡಾಕ್ಟರ್ ಯತೀಂದ್ರ ಆಡಿದ ಮಾತಿಗೂ ಇಕ್ಬಾಲ್ ತಿರುಗೇಟು ಕೊಟ್ಟರು. ಪಕ್ಷದ ಕಾರ್ಯಕರ್ತ ಅಥವಾ ಯಾರೇ ಆದರೂ ಶಿಸ್ತಿನಿಂದ ನಡೆದುಕೊಳ್ಳಬೇಕು. ಯತೀಂದ್ರ ಅಪ್ಪನ ಪರವಾಗಿ ಪದೇ ಮಾತನಾಡುವುದು ಸರಿಯಲ್ಲ. ಅಪ್ಪನ ಬಗ್ಗೆ ಹೇಳಿಕೆ ಕೊಟ್ಟು ಉಳಿದವರನ್ನ ಕೆಣಕುವುದು ಸರಿಯಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ದಲಿತ ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಮಾಡಿರುವುದು ಅಳಿಲು ಸೇವೆ. ಈ ಅವಧಿಯಲ್ಲೇ DK ಶಿವಕುಮಾರ್ಗೆ ಅವಕಾಶ ಕೊಡಬೇಕು, ಸಿಎಂ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತಾರೆ. ಸಾಮಾಜಿಕ ನ್ಯಾಯದಂತೆ ನಡೆದುಕೊಳ್ಳಿ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕಸ್ಥ ನಮ್ಮ ಜೊತೆಲಿ ಇರಬೇಕು. ಅವರ ಶಕ್ತಿ ನಮ್ಮ ಪಕ್ಷಕ್ಕೆ ಬೇಕು, ಅವರ ಸೇವೆ ನಮ್ಮ ಪಕ್ಷಕ್ಕೆ ಬೇಕು. ನಮ್ಮೆಲ್ಲರೂ ಗೆಲುವು ಒಂದು ಒಳ್ಳೇದಾಗುತ್ತೆ ಮುಂದಕ್ಕೆ. ಅವರಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಪಕ್ಷ ಇದೆ. ಸೊ ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ನಾವು ಶಿಸ್ತುಬದ್ಧವಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಹೇಳಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದೇ ಆದಂಥ ಒಂದು ಬೆಲೆ ಇರ್ತದೆ. ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಅವರು ಕೊಟ್ಟಂತ ಸೇವೆ ಕೂಡ, ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ದೇವರಾಜ ಅರಸರ ನಂತರ ಸಿದ್ದರಾಮಯ್ಯವರು ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂಥ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್. ಅದರಲ್ಲಿ ಎರಡು ಮಾತಿಲ್ಲ ಸರ್. ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಅನೇಕ ಜನರ ಅಭಿಲಾಷೆನೂ ಅದೇ. ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನು ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಗೊಂದಲ ಮಾಡೋದು ಬೇಡ ಅಂತ ನಾನು ಅನ್ಕೊಳ್ತೀನಿ. ಆಪ್ತರ ಬ್ಯಾಟಿಂಗ್ ಮಧ್ಯೆಯೇ ದೆಹಲಿಗೆ DCM. ಇಲಾಖೆ ಕೆಲಸಗಳ ಜೊತೆಗೆ ನಾಯಕರ ಭೇಟಿಗೂ ಯತ್ನ.
ಇಕ್ಬಾಲ್ ಹುಸೇನ್ 80ರಿಂದ 90 ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನ ಬಯಸಿದ್ದಾರೆ ಎನ್ನುತ್ತಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡು ಎಲ್ಲವನ್ನೂ ಹೇಳಲಿ ಅಂತ ಶಾಸಕ ಶಿವಗಂಗಾ ಹೇಳುತ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ಡಿಕೆಶಿ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದಂತೆ ಸಿಎಂ ಜೊತೆ ಬಜೆಟ್ ಮೀಟಿಂಗ್ ಫಿಕ್ಸ್ ಆಗಿದ್ದರೂ ಕ್ಯಾನ್ಸಲ್ ಮಾಡಿಕೊಂಡು ದೆಹಲಿಗೆ ಹೋಗ್ತಿದ್ದಾರೆ. ಸಿಎಂ ಪರ್ಮಿಷನ್ ತಗೊಂಡೇ ದೆಹಲಿಗೆ ಹೋಗ್ತಿದ್ದೇನೆ. ನಾಳೆಯ ಸಭೆಯಲ್ಲಿ ಸಿಎಂಗೆ ಇಲಾಖೆಯ ಬೇಡಿಕೆಗಳ ಬಗ್ಗೆ ಅಧಿಕಾರಿಗಳೇ ವಿವರಿಸುತ್ತಾರೆ ಎಂದು ಸ್ಪಷ್ಟಪಡಿಸಿದ್ರು. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳಕ್ಕೆಲ್ಲ ಆಗಲ್ಲ ನಿಮಗೆ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವರೇನೇನು ಹೇಳಿದಾರಲ್ಲ, ಮೇಕೆದಾಟು ಜಯ ಆಗಿದೆ, ಇವತ್ತು ನಮ್ಮ ಆಫೀಸರ್ಸ್ ಎಲ್ಲ ಬ್ರೀಫ್ ಮಾಡಿದ್ದಾರೆ. ಸೀಟು ವಿಚಾರ ಅನ್ನುತ್ತಲೇ ಸಿಎಂ ಸಿಡಿಮಿಡಿ. ಹೇಳಿಕೆಗಳ ಬಗ್ಗೆ ಡಿಕೆ ಆಪ್ತರನ್ನೇ ಕೇಳಿ ಎಂದ ಸಿಎಂ. ಡಿಕೆ ಆಪ್ತರು ಡಿಕೆ ಪರ ಬ್ಯಾಟಿಂಗ್ ಮಾಡುತ್ತಲೇ ದಾವಣಗೆರೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಅಧಿಕಾರ ಹಂಚಿಕೆ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ ಹದಿನೇಗೆ ಪುನಃ ಬಂದು ಇದಕ್ಕೆ ಬರೀ ನೀವು ಅವ್ರನ್ನೇ ಕೇಳ್ರಿ. ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು. ಅವರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದ್ದಲ್ಲದೆ 1000 ದಿನಗಳು ತುಂಬುವ ಹೊಸ್ತಿಲಲ್ಲಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಬಜೆಟ್ ಮುಗಿಯುತ್ತಿದ್ದಂತೆ ಜಿಬಿಎ ಎಲೆಕ್ಷನ್, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ಹೀಗೆ ಸಾಲು ಸಾಲು ಬೆಳವಣಿಗೆಗಳು ಇರೋದ್ರಿಂದ ಸದ್ಯಕ್ಕೆ ಸಂಪುಟ ಪುನರಚನೆ ಅಥವಾ ಸಿಎಂ ಬದಲಾವಣೆ ಸಾಧ್ಯವಿಲ್ಲ ಎಂಬ ವಿಶ್ವಾಸದಲ್ಲಿ ಸಚಿವರಿದ್ದರು. ಆದರೆ ಡಿಕೆಶಿ ಕ್ಯಾಂಪ್ನ ಶಾಸಕರು ಪದೇ ಪದೇ ಕೊಡುತ್ತಿರುವ ಹೇಳಿಕೆಗಳ ಬಗ್ಗೆ ಸಚಿವರೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ, ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಎನಿವೆ, ಅದ್ರ ಬಗ್ಗೆ ಆಗಿರೋಷ್ಟು ಚರ್ಚೆ ನಾನು ಮೊನ್ನೆನೂ ಎಲ್ಲೋ ಒಂದು ಕಡೆ ಹೇಳಿದೆ, ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ನೋಡಿ, ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಒಬ್ಬರೇ. ಅವರು ಆಗಿದ್ದ ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ. ಯಾರು ಸಮರ್ಥಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾತಾಡ್ತಾರೆ. ಯತೀಂದ್ರ ಅವರು ಹೇಳಿರೋದು 5 ವರ್ಷ ಮುಂದುವರಿತಾರ ಅಂತಾರೆ. ಅದನ್ನ ಹೈಕಮಾಂಡ್ ನೋಡ್ಕೊಂಡು, ಹೈಕಮಾಂಡ್ ಸೆಲ್ಫ್ ಇದಪ್ಪ. ಇಲ್ಲ, ನಾನೊಬ್ಬ ಹೇಳ್ತೀನಿ ನೀವೊಬ್ಬ ಹೇಳ್ತೀನಿ ಅಂದರೆ ಆಗಲ್ಲ. ಅದು ಹೈಕಮಾಂಡ್. ಹೀಗೆ ಸಚಿವರೆಲ್ಲ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡುತ್ತಿದ್ದರೆ ಕಾಂಗ್ರೆಸ್ನೊಳಗಿನ ಕುರ್ಚಿ ಕಚ್ಚಾಟ ಸಹಜವಾಗೇ ಪ್ರತಿಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಊನಪ್ಪ, ಕನಕ ನಾಯಕನಿಗೆ ಅಧಿಕ ನಾಯಕತ್ವ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ಆದರೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಜಾತಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಈಗ ಸಿದ್ದರಾಮಯ್ಯನವರು, ಅವರ ಮಗ ಯತೀಂದ್ರ ಅವರು ಸೂಪರ್ CM. ನಮ್ಮಪ್ಪನೇ 5 ವರ್ಷ ಯಾವುದೇ CLP ಮೀಟಿಂಗಲ್ಲಿ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಯಾರೂ ಹೇಳೇ ಇಲ್ಲ. ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಜನ ಅವರು ಸಂಕಷ್ಟದ ಸುಳಿಗೆ ಸಿಗಾಕಬಾರ್ದು. ಜನ ಕಾಂಗ್ರೆಸ್ಸಿಗೆ 136 ಸೀಟ್ ಗೆಲ್ಲಿಸಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಿ? ನೀವು ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನ ವಿರೋಧಿ ನೀತಿ ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ. ನಿಮ್ಮ ಬೆಲೆ ಏರಿಕೆಯಿಂದ, ನಿಮ್ಮ ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ದಾರೆ. ಮತ್ತು ಈಗ ಒಂದು ರೀತಿ ಹುಚ್ಚರ ಮದುವೆಯಲ್ಲಿ ಉಂಡನೆ ಜಾಣ ಅಂತ ಆಗ್ಬಿಟ್ಟಿದೆ. ಇಲ್ಲಿ ಯಾರಿಗೂ ಜನಪರ ಕಾಳಜಿ ಇಲ್ಲ. ಕೇವಲ ಎಷ್ಟು ದಿನ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಏನಾದ್ರು ಮಾಡ್ಕೊಳ್ಳೋಣ ಅಂಥೇಳಿ ಹುಚ್ಚರ ಮದುವೆಯಲ್ಲಿ ಉಂಡನೆ ಜಾಣ ಅಂತಾರ ಸ್ಥಿತಿ ಆಗ್ಬಿಟ್ಟಿದೆ.
ಹೀಗೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸುತ್ತಿರುವ ಕಾಂಗ್ರೆಸ್ ಶಾಸಕರ ಮಾತುಗಳಿಗೆ ಹೈಕಮಾಂಡ್ ಕಡಿವಾಣ ಹಾಕುತ್ತಾ ಎಂಬ ಕುತೂಹಲ ಇದ್ದೇ ಇದೆ. ದಿನಕ್ಕೊಂದು ಹೇಳಿಕೆ, ಒಬ್ಬೊಬ್ಬರ ಪರವಾಗಿ ಬ್ಯಾಟಿಂಗ್ ಎಲ್ಲಿಯವರೆಗೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಿರುವ ಕೈ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳದೆ ಕಾಂಗ್ರೆಸ್ ಹೈಕಮಾಂಡ್ ಮೌನವಾಗಿ ಕುಳಿತಿರೋದ್ರ ಅಡ್ಡ ಪರಿಣಾಮ ರಾಜ್ಯದ ಆಡಳಿತದ ಮೇಲಾಗುವುದರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಇನ್ನಾದರೂ ಕಾಂಗ್ರೆಸ್ ವರಿಷ್ಠರು ರಾಜ್ಯದ ಕುರ್ಚಿ ಕಿತ್ತಾಟಕ್ಕೊಂದು ಇತಿಶ್ರೀ ಹಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಗುದ್ದಾಟ ಮುಗಿತಾ ಇಲ್ಲ. ಯಾಕಂದರೆ ದಿನಕ್ಕೊಂದು ರೀತಿಯ ಹೇಳಿಕೆಗಳಂತೂ ಬರ್ತಾ ಇದ್ದಾವೆ. ಮತ್ತು ಇದನ್ನೆಲ್ಲ ಮಾತನಾಡ್ತಾ ಇರುವಂಥದ್ದು ಅದದೇ ವ್ಯಕ್ತಿಗಳು, ಬೇರೆ ಯಾವ ವ್ಯಕ್ತಿಗಳು ಮಾತಾಡ್ತಾರೆ, ಅದದೇ ವ್ಯಕ್ತಿಗಳು ಮಾತಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ಬೇರೆ ಬೇರೆ ದಿನಾಂಕಗಳಲ್ಲಿ ಹೇಳ್ತಾರೆ, ಬೇರೆ ಬೇರೆ ಸ್ವರೂಪಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನು ಸಂಗೀತ ಕುರ್ಚಿಯ ರೀತಿಯಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನಿಜಕ್ಕೂ ಬದಲಾವಣೆ ಇರುತ್ತೆ ಅಂದರೆ ಅದರ ಡಿಸಿಷನ್ ತಗೊಂಡು ಆ ಡಿಸಿಷನನ್ನು ಹೇಳಿ ಅದರ ಪ್ರಕಾರವಾಗಿ ಬದಲಾವಣೆ ಆಗಬೇಕು. ಇಲ್ಲದೆ ಹೋದರೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆಯೂ ಕೂಡ ಅನುಮಾನದಿಂದ ನೋಡುವಂಗೆ ಆದರೆ ಮುಖ್ಯಮಂತ್ರಿಯವರ ಮಾತಿನ ಬಗ್ಗೆಯೂ ಕೂಡ ಜನರಲ್ಲಿ ಎಷ್ಟರ ಮಟ್ಟಿಗೆ ವಿಶ್ವಾಸ ಇರುತ್ತೆ, ಮುಖ್ಯಮಂತ್ರಿಯವರ ಮಾತಿನ ಬಗ್ಗೆ ಅಧಿಕಾರಿಗಳಲ್ಲಿ ಎಷ್ಟರ ಮಟ್ಟಿಗೆ ವಿಶ್ವಾಸ ಇರುತ್ತೆ, ಈ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ಗೊಂದಲಗಳಿಗೆ ಇತಿಶ್ರೀ ಹಾಡಬೇಕಾಗಿರುವಂಥ ಕಾಂಗ್ರೆಸ್ನ ಜವಾಬ್ದಾರಿ. ಯಾಕಂದರೆ ಕರ್ನಾಟಕದ ಜನ ಮತ ಹಾಕಿ ಗೆಲ್ಲಿಸಿರುವಂಥದ್ದು ಕಾಂಗ್ರೆಸ್ಸನ್ನು. ಕಾಂಗ್ರೆಸ್ನವರು ಈಗ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕೇ ಹೊರತು ಇದೇ ರೀತಿ ಗೊಂದಲವನ್ನು ಮುಂದುವರಿಸ್ತಾ ಹೋದರೆ ಅದರ ನೇರ ಪರಿಣಾಮ ಆಗುವಂಥದ್ದು ಕರ್ನಾಟಕದ ಅಭಿವೃದ್ಧಿಯ ಮೇಲೆ, ಕರ್ನಾಟಕದ ಆಡಳಿತದ ಮೇಲೆ, ಕರ್ನಾಟಕದ ಪ್ರಗತಿಯ ಮೇಲೆ, ಇಲ್ಲಿಯ ಜನರ ಭವಿಷ್ಯದ ಮೇಲೆ. ಹೀಗಾಗಿ ಈ ವಿಚಾರದಲ್ಲಿ ಅತ್ಯಂತ ಸೀರಿಯಸ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಂಸತ್ನಲ್ಲಿ ಇವತ್ತು ಸಮರ ಬಹಳ ಜೋರಾಗಿತ್ತು. ಮೊನ್ನೆ ಓಂ ಬಿರ್ಲಾ ಅವರು ಸಂಸತ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ಪ್ರಧಾನಮಂತ್ರಿಯವರು ಯಾವ ಕಾರಣಕ್ಕಾಗಿ ಸಂಸತ್ಗೆ ಬರಲಿಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ನ ಸಂಸದರು, ಅದನ್ನು ವಿಶೇಷವಾಗಿ ಮಹಿಳಾ ಸಂಸದೆಯರು ಬಂದು ಪ್ರಧಾನಮಂತ್ರಿಯವರ ಮೇಲೆ ಏನೋ ಒಂದು ಮಾಡೋರಿದ್ದರು, ಅವ್ರ ಮೇಲೆ ಯಾವುದೋ ರೀತಿಯಲ್ಲಿ ದಾಳಿ ನಡೆಸುವಂಥದ್ದಕ್ಕೇನೋ ಪ್ಲ್ಯಾನ್ ಮಾಡಿದ್ದಿದ್ರು, ಹಾಗಾಗಿ ನಾನು ಬರೋದು ಬೇಡ ಅಂತ ಹೇಳಿದ್ದೆ ಅನ್ನೋ ಮಾತನ್ನು ಹೇಳ್ತಾರೆ. ಇದಾದ ನಂತರ ಲೋಕಸಭೆಯಲ್ಲಿ ಕಲಾಪ ನಡೀತಾ ಇಲ್ಲ. ಯಾಕೆಂದರೆ ಪ್ರತಿಪಕ್ಷದವರು ಹೇಳ್ತಾರೆ ನಮ್ಮ ಮೇಲೆ ನೀವು ವಿನಾಕಾರಣ ಆರೋಪವನ್ನು ಮಾಡಿದ್ದೀರಿ ಅಂತ ಹೇಳ್ಕೊಂಡು, ಅದ್ರ ಜೊತೆಗೇ ಪ್ರತಿಪಕ್ಷ ನಾಯಕರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಆಡಳಿತ ಪಕ್ಷ ಹೇಳ್ತಿದೆ ನಾವು ಅವಕಾಶ ಕೊಡ್ತೀವಿ, ನೀವು ಮೊದಲು ಗದ್ದಲ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನೇನು ನಡೀತಿ ಇವತ್ತು ಲೋಕಸಭೆಯಲ್ಲಿ ಅನ್ನೋದು ನಿಮಗೆ ತೋರಿಸ್ತೀವಿ. ಭಾಳ ಮುಖ್ಯವಾಗಿ ಲೋಕಸಭೆಯಲ್ಲಿ ಇಂದು ಕೂಡ ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ. ರಾಹುಲ್ ಗಾಂಧಿ ಇವತ್ತು ಭಾಷಣ ಮಾಡಬೇಕು ಅಂತ ಹೇಳಿದರು, ಆದರೆ ಇವತ್ತು ಕೂಡ ಲೋಕಸಭೆಯಲ್ಲಿ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ. ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ಕೊಡ್ತೇನೆ ಅಂತೇಳಿ ಸ್ಪೀಕರ್ ಅವರು ಕೂಡ ಹೇಳಿದರು, ಆದರೆ ಇವತ್ತು ಅವರು ಮೌನಕ್ಕೆ ಜಾರಿದರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರ ಮಾತಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು, ಆದರೆ ಅದಕ್ಕೂ ಅವಕಾಶ ಸಿಗಲಿಲ್ಲ. ವಿಶೇಷವಾಗಿ ನರವಾಣೆ ಪುಸ್ತಕದ ಅಂಶಗಳನ್ನು ಉಲ್ಲೇಖಿಸೋದಕ್ಕೆ ರಾಹುಲ್ ಗಾಂಧಿಯವರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ರು. ನರವಾಣೆ ಅವರ ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡಬೇಕು. ತನ್ನ ಭಾಷಣದಲ್ಲಿ ಅದೊಂದು ರೆಫರೆನ್ಸ್ ಅಷ್ಟೇ, ಅದೇ ಭಾಷಣ ಅಲ್ಲ, ಅದೊಂದು ಭಾಗ, ಭಾಷಣದ ಭಾಗ ಅಂತ ಹೇಳಿ. ಹಾಗೆಯೇ ಅಮೆರಿಕಾದೊಂದಿನ ವ್ಯಾಪಾರದ ಒಪ್ಪಂದದ ಬಗ್ಗೆಯೂ ಕೂಡ ಚರ್ಚೆಗೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ವ್ಯಾಪಾರ ಒಪ್ಪಂದದ ಬಗ್ಗೆ ಭಾರತದ ಸಂಸತ್ತಿನಲ್ಲಿ ವಿಸ್ತೃತವಾದ ಚರ್ಚೆ ಆಗುವಂಥದ್ದು ದೇಶದ ಜನರಿಗೂ ಕೂಡ ಭಾಳ ಮುಖ್ಯವಾಗಿ ಏನೇನು ಆಗುತ್ತೆ, ಇದರ ಡೀಲ್ನ ಪ್ರಯೋಜನಗಳು ಏನಿದ್ದಾವೆ, ಯಾವ ಸ್ವರೂಪದಲ್ಲಿ ಲಾಭ ತಂದು ಕೊಡುತ್ತೆ ಅಂತ ಹೇಳೋದಕ್ಕೂ ಕೂಡ ಒಂದು ಒಳ್ಳೆಯ ವೇದಿಕೆ ಅದು. ಆದರೆ ಅದಕ್ಕೂ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಂಡಿತ್ತು. ಅಮೆರಿಕ ಒಪ್ಪಂದದಿಂದ ಆಗುವ ಅನಾಹುತಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ರಾಹುಲ್ ಗಾಂಧಿ ರೆಡಿಯಾಗಿದ್ದಾರೆ. ಯಾಕಂದರೆ ಪ್ರತಿಪಕ್ಷ ಸಹಜವಾಗಿಯೇ ಅದಕ್ಕೆ ಬಹಳಷ್ಟು ಅನುಮಾನಗಳಿದ್ದಾವೆ, ಆರೋಪಗಳಿದ್ದಾವೆ. ಈ ಒಂದು ಡೀಲ್ನಿಂದಾಗಿ ಭಾರತಕ್ಕೆ ಲಾಭ ಆಗೋದಿಲ್ಲ ಅನ್ನುವಂಥ ವಿರೋಧ ಇದ್ದೇ ಇದೆ ವಿರೋಧ ಪಕ್ಷದ ಕಡೆಯಿಂದ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಲೋಕಸಭೆಯ ಗಮನಕ್ಕೆ ತರುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದರು. ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ಕೊಡದೆ ಇವತ್ತು ಕೂಡ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು. ಆದರೆ ರಾಹುಲ್ ಗಾಂಧಿಯವರಿಗೆ ಇವತ್ತು ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಕೂಡ ಕಲಾಪ ಮುಂದೂಡಿಕೆ ಆಯಿತು. ಲೋಕಸಭೆ ಹಾಗೂ ಸಂಸತ್ ಆವರಣದಲ್ಲೂ ಕೂಡ ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿಯವರು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ವಿಶೇಷವಾಗಿ ಲೋಕಸಭೆಯಲ್ಲಿ ಆಡಳಿತ ಪಕ್ಷದವರು ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ತಿಲ್ಲ ಅಂದರೆ ಕಲಾಪ ನಡೆಯದೇ ಇರೋದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಅಂತೇಳಿ ಪ್ರತಿಪಕ್ಷಗಳು ದೂರುತ್ತಾ ಇದ್ದಾವೆ. ಅವರು ಹೇಳ್ತಾ ಇರೋದು ಇದಕ್ಕೆ ಆಡಳಿತ ಪಕ್ಷವೇ ಹೊಣೆ, ಕೇಂದ್ರ ಸರ್ಕಾರವೇ ಹೊಣೆ, ಅವರಿಂದಾಗಿ ಲೋಕಸಭೆಯಲ್ಲಿ ಕಲಾಪ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಲಾಪಕ್ಕೆ ಕಾಂಗ್ರೆಸ್ ಸಂಸದರಿಂದಲೇ ಅಡ್ಡಿ ಆಗ್ತಾ ಇದೆ ಅಂತೇಳಿ ಬಿಜೆಪಿಯವರು ತಿರುಗೇಟು ಕೊಡ್ತಾ ಇದ್ದಾರೆ. ಅಂದರೆ ಬಿಜೆಪಿಯವರು ಹೇಳ್ತಾ ಇರೋ ಪ್ರಕಾರ ಕಲಾಪವನ್ನು ನಡೆಯೋದಕ್ಕೆ ಬಿಡದೇ ಇರುವಂಥದ್ದು
ಬಿಜೆಪಿಯ ಕಾಂಗ್ರೆಸ್ನ ಸದಸ್ಯರು ಅವರು ಸದನದ ಬಾವಿಯಲ್ಲಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ, ಇದರಿಂದಾಗಿ ಕಲಾಪ ನಡೀತಾ ಇಲ್ಲ ಅಂತೇಳಿ ಬಿಜೆಪಿ ಸದಸ್ಯರುಗಳು ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಕಲಾಪ ನಡೆಯೋದಕ್ಕೆ ಅವಕಾಶ ಮಾಡಿದರೆ ರಾಹುಲ್ ಮಾತಾಡಬಹುದು ಅನ್ನುವಂಥ ಸ್ಪಷ್ಟನೆಯನ್ನು, ಒಂದು ವೇಳೆ ಅವರು ಕಲಾಪ ನಡೆಯೋದಕ್ಕೆ ಅವಕಾಶ ಕೊಟ್ಟರೆ ರಾಹುಲ್ ಗಾಂಧಿ ಕೂಡ ಮಾತಾಡಬಹುದು ಸದನದಲ್ಲಿ ಅಂತೇಳಿ ಕಿರಣ್ ರಿಜಿಜು ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ರಾಹುಲ್ ಗಾಂಧಿ ಹಾಗೆಯೇ ಕಿರಣ್ ರಿಜಿಜು ಅವರ ಮಾತುಗಳು ಹೇಗಿದ್ದಾವೆ ಅಂತ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಅವರಿಬ್ಬರು ಹೇಳ್ತಾ ಇರುವಂತಹ ಮಾತುಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಯಾವ್ಯಾವ ರೀತಿಯಲ್ಲಿ ಅವರಿಬ್ಬರು ಕೂಡ ತಮ್ಮ ನಿಲುವುಗಳನ್ನು ಸದನದ ಹೊರಗಡೆ ವ್ಯಕ್ತಪಡಿಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. Government is scared to have a debate. The Prime Minister didn't come into the House because he was scared of what we were going to say. He was scared of being handed Mr. Naravane's book as a first step, right? And my guess is that the government is worried about having a debate on the budget because the issue of the US deal, the way it was done, what has happened, the impact on our farmers is going to be discussed, and the government doesn't want to do that. जो प्रयास स्पीकर साहब ने किया है कि अगर कांग्रेस पार्टी बजट के चर्चा में हिस्सा लेंगे तो सदन आराम से चल सकता है. इस बीच कांग्रेस पार्टी ने कुछ कंडीशन लेके आए. मैं भी स्पीकर साहब के वहाँ में बैठे और कांग्रेस ने कहा कि राहुल गांधी जी को 2 मिनट बोलने के लिए मौका मिलना चाहिए अलग से. तो हमने कहा कि अभी बजट की चर्चा में अलग से मौका क्यों मिलना चाहिए. ಇಲ್ಲಿ ಬಜೆಟ್ನ ಚರ್ಚೆ ನಡೀತಾ ಇರುವಾಗ ಅಥವಾ ರಾಷ್ಟ್ರಪತಿಯವರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಬಜೆಟ್ನ ಸಂದರ್ಭದಲ್ಲೂ ಕೂಡ ಅಷ್ಟೇ ಕೇವಲ ಬಜೆಟ್ಗೆ ಮಾತ್ರ ಸೀಮಿತಗೊಳ್ಳೋದಿಲ್ಲ. ಚರ್ಚೆಯ ವಿಚಾರಗಳು ಪ್ರತಿಪಕ್ಷ ನಾಯಕರಿಗೆ ವಿಶೇಷವಾಗಿ ಬೇರೆ ಬೇರೆ ವಿಷಯಗಳನ್ನು ತರುವಂಥ ಅವಕಾಶ ಇದ್ದೇ ಇರುತ್ತೆ. ಹಾಗೆ ರಾಷ್ಟ್ರಪತಿ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ವಿಷಯಗಳನ್ನು ತರೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ. ಸದನದ ನಿಯಮದ ಪ್ರಕಾರವಾಗಿ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಪ್ರತ್ಯೇಕ ಭಾಷಣ ಮತ್ತು ವಿಷಯದ ಮೇಲಿನ ಭಾಷಣ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದ್ದಾವೆ. ಆದರೆ ಇದರಿಂದ ನಷ್ಟ ಆಗ್ತಾ ಇರುವಂಥದ್ದು ಲೋಕಸಭೆಯ ಕಲಾಪಕ್ಕೆ. ಇನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಪ್ರತಿಪಕ್ಷಗಳು ತಯಾರಿಯನ್ನು ಮಾಡ್ಕೊಂಡಿದ್ದಾವೆ. ಯಾಕಂದರೆ ಓಂ ಬಿರ್ಲಾ ಅವರು ಸದನದ ಒಳಗಡೆ ಮಾಡಿರ್ತಕ್ಕಂತಹ ಸ್ಟೇಟ್ಮೆಂಟ್, ಸ್ಪೀಕರ್ ಆಗಿದ್ದುಕೊಂಡು ಸ್ಪೀಕರ್ ಚೇರ್ನಲ್ಲಿ ಕುಳಿತು ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್, ಸಹಜವಾಗಿಯೇ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸದಸ್ಯರನ್ನು ಅಮಾನತು ಮಾಡಿರುವಂಥದ್ದು ಮತ್ತು ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಅವಕಾಶ ನೀಡದೇ ಇದ್ದಿದ್ದಕ್ಕಾಗಿ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕು ಅಂತೇಳಿ. ಈ ಅವಿಶ್ವಾಸ ಮಂಡನೆ ಮಾಡೋದ್ರಿಂದಾಗಿ ಆಗುವಂಥ ಲಾಭ ಏನು ಅಂತ ಹೇಳಿದರೆ, ಅದಕ್ಕೇನಾದರೂ ಅವಕಾಶ ಸಿಕ್ತು ಅಂತ ಹೇಳಿದರೆ ಸಹಜವಾಗಿಯೇ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅವಿಶ್ವಾಸ ಮೂಲಕವಾಗಿ ಸ್ಪೀಕರ್ ಅವ್ರನ್ನೇನು ಕೆಳಗಿಳಿಸೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಬಹುಮತ ಇರುವಂಥದ್ದು ಆಡಳಿತ ಪಕ್ಷ ಕಡೆಗೆ ಇರುತ್ತೆ. ಆದರೆ ಸ್ಪೀಕರ್ ಅವರ ವಿರುದ್ಧ ಅಥವಾ ಸದನದಲ್ಲಿ ಆಡಳಿತ ಪಕ್ಷದವರ ವಿರುದ್ಧ ಭಾಳಷ್ಟು ಮಾತನಾಡೋದಕ್ಕೆ ಅವಕಾಶಗಳು ಸಿಗ್ತವೆ ಸದನದ ಒಳಗೆ. ಈ ಕಾರಣಕ್ಕಾಗಿ ಅವಿಶ್ವಾಸ ನಿರ್ಣಯವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಲಾಪಕ್ಕೆ ಪ್ರಧಾನಿ ಮೋದಿಯವರು ಬರ್ತಾ ಇಲ್ಲ, ಮೋದಿಯವರ ಅಣತಿಯಂತೆ ಸ್ಪೀಕರ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಪ್ರತಿಪಕ್ಷ ಕಾಂಗ್ರೆಸ್ ಮಾಡ್ತಾ ಇದೆ. ಇಲ್ಲಿ ಮೋದಿಯವರು ಸದನಕ್ಕೆ ಬರ್ತಾ ಇಲ್ಲ, ಯಾಕಂದರೆ ಸದನದಲ್ಲಿ ಬಂದು ಲೋಕಸಭೆಯಲ್ಲಿ ಬಂದು ಅವರು ಭಾಷಣವನ್ನು ಮಾಡಿಲ್ಲ, ಅವರು ಉತ್ತರವನ್ನು ಕೊಟ್ಟಿಲ್ಲ. ಭಾಷಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಪ್ರತಿಪಕ್ಷದವರ ಮಾಡಿರ್ತಕ್ಕಂಥ ಆ ಚರ್ಚೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಏನು ಚರ್ಚೆಯಲ್ಲಿ ಭಾಗಿಯಾಗಿರ್ತಾರೆ, ಅದಕ್ಕೆ ಉತ್ತರವನ್ನು ಆಡಳಿತ ಪಕ್ಷದ ನಾಯಕರಾಗಿ ಅವರು ಕೊಡಬೇಕಾಗುತ್ತೆ. ಕಾಂಗ್ರೆಸ್ ಸಂಸದೆಯರ ಮೇಲೆ ಆಧಾರರಹಿತ ಆರೋಪಗಳನ್ನು ಮಾಡಿರೋ ಬಗ್ಗೆಯೂ ಕೂಡ ಕಾಂಗ್ರೆಸ್ನವರು ಆಕ್ಷೇಪವನ್ನು ಎತ್ತಿದ್ದಾರೆ. ಇದು ಕೂಡ ಅವಿಶ್ವಾಸ ನಿರ್ಣಯವನ್ನು ತರೋದಕ್ಕೆ ಒಂದು ಪಾಯಿಂಟ್ ಆಗಿರುತ್ತೆ. ಕಾಂಗ್ರೆಸ್ ಸಂಸದೆಯರ ಬಗ್ಗೆ ಆಧಾರರಹಿತವಾಗಿರುವಂತಹ ಆರೋಪವನ್ನು ಮಾಡಲಾಗಿದೆ, ಅಂದರೆ ಅವರು ಬಂದು ಪ್ರಧಾನಮಂತ್ರಿಯವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಅನ್ನುವಂಥ ವಿಚಾರಗಳಿದಾವಲ್ಲ. ಸಹಜವಾಗಿಯೇ ಸದನದ ಸದಸ್ಯರವರು ಅವರ ಮೇಲೆ ಇರುವಂಥ ಆರೋಪ ಅದು. ಬಜೆಟ್ ಅಧಿವೇಶನದ 2ನೇ ಕಾರ್ಯಕಲಾಪಗಳ ಸಂದರ್ಭದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಬಹುದು. ಯಾಕಂದರೆ ನೋಟಿಸ್ ಕೊಟ್ಟಲ್ಲಿಂದ 20 ದಿವಸಗಳು ಬೇಕು ಅವಿಶ್ವಾಸ ನಿರ್ಣಯದ ಗೊತ್ತುವಳಿಯನ್ನು ಮಂಡನೆ ಮಾಡೋದಕ್ಕೆ. ಸದನದ ಒಳಗಡೆ ನೋಟಿಸ್ 20 ದಿವಸ ಮುಂಚಿತವಾಗಿ ಕೊಡಬೇಕು. ಹಾಗಾಗಿ ಇವತ್ತು ಕೊಟ್ಟು ನಾಳೆಗೆ ಅದು ಬರೋದಿಲ್ಲ. ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ಈಗಾಗಲೇ ಓಂ ಬಿರ್ಲಾಗೆ ಪತ್ರವನ್ನು ಕೈ ಸಂಸದೆಯರು ಬರೆದಿದ್ದಾರೆ. ಅವರು ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಲಾಪವನ್ನು ನಾಳೆಗೆ ಮುಂದೂಡಿರುವ ಸ್ಪೀಕರ್ ನಾಳೆಯೂ ಕೂಡ ಕಲಾಪ ನಡೆಯುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಕಲಾಪ ನಡೆಯೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ, ನಾಳೆಗೆ ಮುಂದೂಡಿಕೆ ಆಗಿದೆ ಅಷ್ಟೇ. ರಾಹುಲ್ ಗಾಂಧಿ ಭಾಷಣಕ್ಕೂ ಮುಂಚಿತವಾಗಿ ಪ್ರಧಾನಿ ಮೋದಿಯವರು ಸದನದಲ್ಲಿ ಮಾತನಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಕಾಂಗ್ರೆಸ್ನವರು ಕೂಡ ಈಗಾಗಲೇ ತಗಾದೆ ಎತ್ತಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಕೂಡ ಅವರು ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ರಾಜ್ಯಸಭೆಯಲ್ಲಿ ಈಗಾಗಲೇ ಭಾಷಣ ಮಾಡಿರುವ ಕಾರಣಕ್ಕಾಗಿ ಪ್ರಧಾನಿ
ಮೋದಿಯವರು ಕೂಡ ನಾಳೆ ಸದನಕ್ಕೆ ಬರುವಂಥದ್ದು ಅನುಮಾನ ಇದೆ, ಲೋಕಸಭೆಗೆ ಬರುವಂಥ ಅನುಮಾನ ಇದೆ. ಹೀಗಾಗಿ ಪ್ರತಿಪಕ್ಷ ಯಾವ ರೀತಿಯಾಗಿ ಈ ವಿಚಾರಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಹೋರಾಟವನ್ನು, ಆಡಳಿತ ಪಕ್ಷ ಇದಕ್ಕೆ ಹೇಗೆ ಕೌಂಟರ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ